ಯಾವತ್ತು ಲಾಸ್ಟ್ ಟೈಮ್ ನಾವು ಕಿರಿಕ್ ಪಾರ್ಟಿಗೆ ಬಂದಾಗಲೂ ಕೂಡ ಆಗ ಪ್ರಶಸ್ತಿ ಕೊಟ್ಟಿದ್ದು ಕೂಡ ನಮ್ಮ ಇಡೀ ತಂಡಕ್ಕೆ ನೀವು ಕೊಟ್ಟಿದ್ರಿ. ಅಂಡ್ ಅವತ್ತಿಂದ ನಮ್ಗೊಂದು ಇಮೋಷನ್ಸ್ ಏನಂದ್ರೆ ನಿಮ್ಮ ತಾಯಿ ಮತ್ತೆ ನಮ್ಮೂರು ಎಲ್ಲ ಒಂದೇ ಊರಾಗಿರೋದ್ರೆ ನೀವು ಒಂಥರ ನಮ್ಮ ಕುಂದಾಪುರದವರು ಅಂತ. ನೀವು ಮುಂದಿನ ಅವಾರ್ಡ್ ಹೇಳುವಂಥ ಸಮಯ ಇದೊಂಥರ ತುಂಬ ಸ್ಪೆಷಲ್ ಅವಾರ್ಡ್. ಅದು ಯಾವುದು ಗೊತ್ತಾ? ಆ್ಯಕ್ಚುಲಿ ಅಪ್ರಿಸಿಯೇಷನ್ ಫಾರ್ ಪಾತ್ ಬ್ರೇಕಿಂಗ್ ಸ್ಟೋರಿ. ಈ ಅವಾರ್ಡ್ ಕೊಡೋಕ್ಕೂ ಮುಂಚೆ ಆ ಪಾತ್ ಬ್ರೇಕಿಂಗ್ ಸ್ಟೋರಿನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಬ್ಬ ಹುಡುಗ ಮಂಗಳೂರಿಂದ ಕುಂದಾಪುರ್ಗೆ ಹೋಗಿ ಆ್ಯಕ್ಟಿಂಗ್ ಅನ್ನೋ ಕನಸು ಕಟ್ಕೊಂಡು ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಅಲ್ಲಿಂದ ಬೆಂಗಳೂರಿಗೆ ಬರ್ತಾನೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಮುಂದೆ ಹೋಗಿ ಹಿಂಗೆ ನಡೆದ್ರೆ ಆಗಲ್ಲ, ನಂದೇ ಒಂದು ಚಾಪ್ ಬೇಕು, ನಂದೇ ಒಂದು ತಂಡ ಬೇಕು ಅಂತ ಒಂದು ತಂಡ ಕಟ್ಕೊಂಡು ಆ ತಂಡದಿಂದ ಅವರು ಆ್ಯಕ್ಟರ್ನ ಕನಸು ಪಕ್ಕಕ್ಕಿಟ್ಟು ನಿರ್ದೇಶಕನಾಗಿ 3 ಸೂಪರ್ ಡೂಪರ್ ಹಿಟ್ ಕನ್ಸಿಕ್ಯೂಟಿವ್ ಹಿಟ್ಸ್ನ ಕೊಡ್ತಾರೆ. ಅಲ್ಲಿಂದ ನನ್ನ ಜೀವನ ಈಗ ಶುರುವಾಗತ್ತೆ. ಒಬ್ಬ ನಿರ್ದೇಶಕನಾಗಿ ನಾನು ಹಿಟ್ ಆಗಿದ್ದೀನಿ, ಈಗ ನನ್ನ ಆಕ್ಟಿಂಗ್ ಕನಸನ್ನ ಮುಂದುವರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಬೆಲ್ ಬಾಟಮ್ ಅನ್ನೋ ಚಿತ್ರದಲ್ಲಿ ಹೀರೋ ಆಗಿ ಅವರ ಪಾದಾರ್ಪಣೆ ಮಾಡ್ತಾರೆ. ನಾನು ಮಾತಾಡ್ತಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ. ಇಡೀ ಪ್ರಪಂಚದಲ್ಲಿ ನೀವು ಯಾವ ಮೂಲೆಗೆ ಹೋದ್ರೂ ಕೂಡ ಕಾಂತಾರ ಅಂತ ಹೇಳಿದ್ರೆ ರೀ ನಮ್ಮ ರಿಷಬ್ ಶೆಟ್ಟಿ ರೀ ಅಂತ ಹೇಳ್ತಾರೆ, ನಮ್ಮ ಕನ್ನಡ ಸಿನಿಮಾ ರೀ ಅಂತ ಹೇಳ್ತಾರೆ. ಹಾಗಾಗಿ ಜೋರ್ ಚಪ್ಪಾಳೆ ಬರಲಿ ಫಾರ್ ದ ಒನ್ ಅಂಡ್ ಓನ್ಲಿ ರಿಷಬ್ ಶೆಟ್ಟಿ. ಈ ಒಂದು ಅಪ್ರಿಸಿಯೇಷನ್ ಅವಾರ್ಡ್ ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೋತಾ ಇದ್ದೀನಿ ಮಿಸ್ಟರ್ ವೆಂಕಟ್ ಫ್ರಮ್ KVN ಪ್ರೊಡಕ್ಷನ್ಸ್. ಅಫ್ಕೋರ್ಸ್ ತುಂಬಾ ಅದ್ದೂರಿ ಪ್ರೊಡ್ಯೂಸರ್ ಹಾಗೂ ಸುಧೀರ್ ಬಾಬು. ಬನ್ನಿ ಸರ್. ಈ ಒಂದು ಸ್ಪೆಷಲ್ ಅಪ್ರಿಸಿಯೇಷನ್ ಅವಾರ್ಡ್ ನ ರಿಸೀವ್ ಮಾಡೋದಕ್ಕೆ ಈಗ ನಾವು ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದೀವಿ ನಮ್ಮ ಪ್ರೀತಿಯ ರಿಷಬ್ ಶೆಟ್ಟಿ ಅವರನ್ನ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೈಮಾ. ಕತೆಗೆ ಮೊದಲ ಪ್ರಶಸ್ತಿ. ಯಾವತ್ತೂ ನಂಬಿದ್ದು ನಾವು ಕತೆಗಾರರು ಅಥವಾ ಫಿಲ್ಮ್ ಮೇಕರ್ಸ್ ಏನಿದ್ದೀವಿ ನಾವು ನಮ್ಮೂರಿನ ಕತೆಗಳನ್ನು ಹೇಳಬೇಕು ಅಂತ. ಸೊ ಹಾಗಾಗಿ ನಮ್ಮೂರಿನ ಕತೆಗಳ ಮೇಲೆ ನನಗೆ ಆಸಕ್ತಿ ಜಾಸ್ತಿ. ಫಿಲ್ಮ್ ಮೇಕಿಂಗ್ ಬಂದಾಗ 3 ಆ್ಯಕ್ಟ್ ಸ್ಟ್ರಕ್ಚರ್ ಅಂತಾರೆ, ಅಥವಾ ಒಂದು ಸಿನಿಮಾಗೆ ಕತೆ ಬರಿಬೇಕಂತಂದರೆ ಹೀಗೆ ಅಂತಿರುತ್ತೆ ಅನ್ನುವಂಥದ್ದು ಒಂದು ಅಕಾಡೆಮಿಕಲಿ ಹೇಳುವಂಥ ಕೆಲವು ವಿಚಾರಗಳಿರುತ್ತೆ. ಆದರೆ ನಾನು ನಂಬಿದ್ದು ಯಾವತ್ತೂ ಅಜ್ಜಿ ಕತೆನ. ಅಜ್ಜಿ ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ದಂಥ ಕತೆಗಳೇ ಅದರಲ್ಲಿ ಸಿನಿಮಾದಲ್ಲಿರುವಂಥ ಎಲ್ಲ ರೋಚಕತೆಗಳು ಇರ್ತಾಯಿತ್ತು ಅಂತ. ಸೊ ಹಾಗಾಗಿ ಕಾಂತಾರದಲ್ಲೂ ಹೇಳಕೊಟ್ಟಿದ್ದು ಕೂಡ ಅದೇ ಒಂದು ಮಣ್ಣಿನ ಕತೆ, ನಮ್ಮ ಸಂಸ್ಕೃತಿಯ ಕತೆ, ನಮ್ಮ ನಂಬಿಕೆಯ ಕತೆ. ಸೊ ಆ ಕತೆಗೆ ಈ ಅಪ್ರಿಸಿಯೇಷನ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಈ ಒಂದು ಬಿಸ್ನೆಸ್ ಈಕ್ವೇಷನ್ ಬದಲಾಯಿಸ್ಬಿಟ್ಟಿದ್ರಿ. ಐ ಆಮ್ ಶ್ಯೂರ್ ವೆಂಕಟ್ ಅವ್ರು ಯೋಚನೆ ಮಾಡ್ತಿರ್ಬೋದು, ಇದು ಹೆಂಗಪ್ಪ ಬರೀ ವೆಂಕಟ್ ಅವ್ರು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ನಮ್ಮ ಅಲ್ಲು ಅರವಿಂದ್ ಸರ್ ಇವರೆಲ್ಲರೂ ಕೂಡ ಯೋಚನೆ ಮಾಡ್ತಿರ್ಬೋದು 16 ಕೋಟಿಲಿ ಸಿನಿಮಾ ಮಾಡಿ 500ಗಿಂತ ಜಾಸ್ತಿ ಕೋಟಿನ ಹೇಗೆ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಅಂತ ನೀವು ಅದನ್ನು ಆ ಒಂದು ರೆಕಾರ್ಡ್ಸ್ನ ಬ್ರೇಕ್ ಮಾಡಿದ್ರಿ. ರಿಯಲಿ ವೆರಿ ವೆರಿ ಹ್ಯಾಪಿ. ನೀವು ಹೇಳ್ದಂಗೆ ಪ್ರಪಂಚಾದ್ಯಂತ ಎಲ್ಲೇ ಹೋದರೂ ಕೂಡ ಕಾಂತಾರ ಅಂದರೆ ನಮ್ಮ ಸಿನಿಮಾ, ಮಣ್ಣಿನ ಸಿನಿಮಾ ಅಂತ ಹೇಳ್ತಾರೆ. ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಅದ್ದೂರಿ ಚಿತ್ರ ಅದು. ಥ್ಯಾಂಕ್ ಯು ಸೋ ಮಚ್ ಈ ಕೊಡುಗೆಗೆ. ಆ್ಯಕ್ಚುಲಿ ಇಲ್ಲಿ ನಮ್ಮ ತಾರಕ್ ಅವ್ರು ಕೂತಿದ್ದಾರೆ. ತಾರಕ್ ಹಿಂಗೆ ಯಾವುದೋ ಒಂದು ಅವಾರ್ಡ್ ಫಂಕ್ಷನಲ್ಲಿ ತಾರಕ್ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಮೈ ಮಾಮ್ ಇಸ್ ಫ್ರಮ್ ಕುಂದಾಪುರ್ ಅಂತ. ಈಗ ನೀವು ಕುಂದಾಪುರದವರೇ, ಒಂದೆರಡು ಮಾತು ಕ್ಯಾನ್ ಐ ಗೆಟ್ ಅ ಮೈಕ್ ಪ್ಲೀಸ್? ನಮ್ಮ ಟೈಗರ್ ಇಲ್ಲಿದ್ದಾರೆ, ನೀವು ಹೇಳಿದ್ರಿ ತಾರಕ್ ಅಲ್ವಾ ಸರ್? ನಾನು ಕಂಗ್ರಾಚುಲೇಟ್ ಮಾಡಿಬಿಟ್ಟಿದ್ದೇನೆ ಸರ್ ಅವ್ರಿಗೆ. ಸರ್ ಹಾಯ್ ಸರ್. ಹಾಗಿದ್ದೀರಾ ಸರ್? ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ಕುಂದಾಪುರದಲ್ಲಿ ಹಿಂಗೆ ಮಾತಾಡ್ತಾರೆ ಸರ್? ನಾನು ಅಮ್ಮನ ಜೊತೆ ಹೀಗೆ ಮಾತಾಡ್ತೀನಿ ಸರ್. ತುಂಬ ಚಂದ ಮಾತಾಡಿದ್ರಿ ಸರ್. ಫಸ್ಟ್ ಆಫ್ ಆಲ್ ನಾನು ನಿಮಗೆ ನೇರವಾಗಿ ಸಿಕ್ಕಿ ಥ್ಯಾಂಕ್ಸ್ ಹೇಳೋದಕ್ಕೆ ಅವಕಾಶನೇ ಸಿಗಲಿಲ್ಲ. ಯಾವತ್ತು ಲಾಸ್ಟ್ ಟೈಮ್ ನಾವು ಕಿರಿಕ್ ಪಾರ್ಟಿಗೆ ಬಂದಾಗಲೂ ಕೂಡ ಆಗ ಪ್ರಶಸ್ತಿ ಕೊಟ್ಟಿದ್ದು ಕೂಡ ನಮ್ಮ ಇಡೀ ತಂಡಕ್ಕೆ ನೀವು ಕೊಟ್ಟಿದ್ರಿ. ಅಂಡ್ ಅವತ್ತಿಂದ ನಮ್ಗೊಂದು ಇಮೋಷನ್ಸ್ ಏನಂದ್ರೆ ನಿಮ್ಮ ತಾಯಿ ಮತ್ತೆ ನಮ್ಮೂರು ಎಲ್ಲ ಒಂದೇ ಊರಾಗಿರೋದ್ರೆ ನೀವು ಒಂಥರ ನಮ್ಮ ಕುಂದಾಪುರದವರು ಅಂತ. ನೀವು ಆಂಧ್ರದವರು ಅನ್ನೋ ಥರದ್ದು ಥಾಟೇ ಇಲ್ಲ ನಮ್ಗೆ ಯಾವತ್ತು. ಸೊ ಹಾಗಾಗಿ ಆ್ಯಂಡ್ ಕಾಂತಾರ ಆದ ತಕ್ಷಣ, ನೀವು ನೋಡಿದ ತಕ್ಷಣ ಇಮಿಡಿಯೇಟ್ಲಿ ನಾನು ಫೋನ್ ಮಾಡಿದ್ರಿ.
ಸೊ ನನಗೆ ಇದೊಂದು ಅದ್ಭುತ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಆ ಅಪ್ರಿಸಿಯೇಷನ್ ನೀವು ಮಾಡಿದ್ದು. ಆದ್ರೇನು ಮನೇಲಿ ಕೂತ್ಕೊಂಡು ಮಾತಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್ ತಾರಕ್. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ತಾರಕ್. ಸೊ ಸ್ವೀಟ್ ಆಫ್ ಹಿಮ್. ಮತ್ತೊಮ್ಮೆ ಜೋರ್ ಚಪ್ಪಾಳೆ ಬರಲಿ ಫಾರ್ ರಿಷಬ್ ಶೆಟ್ಟಿ ಅಂಡ್ ಹಾಗೂ Thank ಇಡೀ you. ತಂಡಕ್ಕೆ, ಹೊಂಬಾಳೆ ಫಿಲ್ಮ್ಸ್ ಅಂಡ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಮಚ್. ನೆಕ್ಸ್ಟ್